ನಮಸ್ಕಾರ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪಿಸುವ ಕನಸು ಈಗ ನನಸಾಗ್ತಾ ಇದೆ. ವಿಮಾನ ನಿಲ್ದಾಣ ನಿರ್ಮಾಣಕ್ಕಾಗಿ 3 ಜಾಗಗಳನ್ನು ಅಂತಿಮಗೊಳಿಸಿದ್ದು, ಕಾರ್ಯಸಾಧ್ಯತಾ ವರದಿ ತಯಾರಿಸಲು ಸಿಂಗಪುರ ಮೂಲದ ಕಂಪನಿಗೆ ಟೆಂಡರ್ ಕೊಡಲಾಗಿದೆ. ಈಗಾಗಲೇ ತಾಂತ್ರಿಕ ಅಧ್ಯಯನ ಆರಂಭಿಸಿರುವ ಕಂಪನಿಯು 3 ತಿಂಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ. ಆ ಬಳಿಕ ಯಾವ ಸ್ಥಳದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆಯಾಗಲಿದೆ ಎಂಬ ಕುತೂಹಲಕ್ಕೆ ತೆರೆಬೀಳಲಿದೆ. ರಾಜ್ಯ ಸರ್ಕಾರವು ಕನಕಪುರ ರಸ್ತೆಯ ಚೂಡಹಳ್ಳಿಯಲ್ಲಿ 4,655 ಎಕರೆ ಪ್ರದೇಶವನ್ನು ವಿಮಾನ ನಿಲ್ದಾಣಕ್ಕಾಗಿ ಗುರುತಿಸಿದೆ. ಮತ್ತೊಂದು ಸ್ಥಳ ಬನ್ನೇರುಘಟ್ಟ ಸಮೀಪದ ಸೋಮನಹಳ್ಳಿಯಲ್ಲಿ ಗುರುತಿಸಲಾಗಿದೆ. ಇಲ್ಲಿ ಒಟ್ಟು 4,376 ಎಕರೆ ಜಾಗ ಇದೆ. ಅದೇ ರೀತಿ ನೆಲಮಂಗಲ ಹಾಗೂ ಕುಣಿಗಲ್ ರಸ್ತೆಯ ನಡುವೆ 4,695 ಎಕರೆ ಪ್ರದೇಶವನ್ನು 3ನೇ ಸ್ಥಳವಾಗಿ ಗುರುತಿಸಲಾಗಿದೆ. ಪ್ರಸ್ತುತ ಉತ್ತರ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ನಗರದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ದಕ್ಷಿಣ ಬೆಂಗಳೂರಿನಲ್ಲಿ ಮತ್ತೊಂದು ವಿಮಾನ ನಿಲ್ದಾಣ ಸ್ಥಾಪಿಸಬೇಕು ಎಂಬುದು ಸರ್ಕಾರದ ಉದ್ದೇಶ. ಏಕೆಂದರೆ ದಕ್ಷಿಣ ಭಾಗದಲ್ಲಿ ಪ್ರಯಾಣಿಕರ ಸಂಖ್ಯೆ ಮತ್ತು ಸರಕು ಸಾಗಾಣಿಕೆಯ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. BMIC ಯೋಜನೆಯ ನೈಸ್ ಕಾರಿಡಾರ್ ಈ ಭಾಗಕ್ಕೆ ಪ್ಲಸ್ ಪಾಯಿಂಟ್ ಆಗಿದ್ದು, ಬಿಡದಿಯ ಸಮೀಪ 18,000 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಟೌನ್ಶಿಪ್ ನಿರ್ಮಾಣವಾಗುತ್ತಿರುವುದರಿಂದ ಎರಡನೇ ವಿಮಾನ ನಿಲ್ದಾಣ ಸ್ಥಾಪನೆ ಅತ್ಯಗತ್ಯವಾಗಿದೆ. ಇನ್ನು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಈಗಾಗಲೇ 3 ಸ್ಥಳಗಳ ತಾಂತ್ರಿಕ ಮತ್ತು ಆರ್ಥಿಕ ಕಾರ್ಯಸಾಧ್ಯತಾ ವರದಿಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ಟೆಂಡರ್ ಕೊಟ್ಟಿದೆ. ಸಿಂಗಪುರ ಮೂಲದ ಕಂಪನಿ ಟೆಂಡರ್ ಪಡೆದು ಅಧ್ಯಯನ ಆರಂಭಿಸಿದೆ. ಈಗ ಗುರುತಿಸಿರುವ ಜಾಗಗಳು ಸಮತಟ್ಟಾಗಿಲ್ಲ. ಸರಿಸುಮಾರು 60ರಿಂದ 90 ಮೀಟರ್ವರೆಗೆ ಏರಿಳಿತಗಳಿವೆ. ಅವುಗಳನ್ನು ಸಮತಟ್ಟು ಮಾಡುವುದು ಸರ್ಕಾರದ ಮುಂದಿರುವ ದೊಡ್ಡ ಸವಾಲು. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದ ಬಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪಿಸಿದರೆ ವನ್ಯಜೀವಿಗಳ ಮೇಲೆ ಶಬ್ದ ಮಾಲಿನ್ಯದ ಪರಿಣಾಮ ಹೆಚ್ಚಾಗುತ್ತೆ. ಎತ್ತರದ ಕಟ್ಟಡಗಳು ಮತ್ತು ಬೆಟ್ಟಗುಡ್ಡಗಳ ಬಗ್ಗೆ OLS ಸರ್ವೆ, ಅಂದರೆ ವಿಮಾನ ನಿಲ್ದಾಣದ ಸುತ್ತಲಿನ ಪ್ರದೇಶದ ಸುರಕ್ಷತೆ ಖಾತ್ರಿಪಡಿಸಿಕೊಳ್ಳಲು ನಡೆಸುವ ಸಮೀಕ್ಷೆಯ ನಂತರವಷ್ಟೇ ಅಂತಿಮ ತೀರ್ಮಾನ ಹೊರಬೀಳಲಿದೆ. ಈ ವರದಿಯ ತಾಂತ್ರಿಕ ಅಂಶಗಳು ಪ್ರಯಾಣಿಕರ ಅನುಕೂಲ ಹಾಗೂ ಆರ್ಥಿಕ ಲಾಭದ ಮೇಲೆ ಬೆಳಕು ಚೆಲ್ಲಲಿವೆ. 2033ರ ವೇಳೆಗೆ ಬೆಂಗಳೂರಿಗೆ ಮತ್ತೊಂದು ವಿಮಾನ ನಿಲ್ದಾಣದ ಅನಿವಾರ್ಯತೆ ಇರುವುದರಿಂದ ಸರ್ಕಾರ ಈ ಪ್ರಕ್ರಿಯೆಯನ್ನು ಯುದ್ಧೋಪಾದಿಯಲ್ಲಿ ಕೈಗೆತ್ತಿಕೊಂಡಿದೆ. ಚೂಡಹಳ್ಳಿ ಸೋಮನಹಳ್ಳಿ ಬಳಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪಿಸುವುದರಿಂದ ದಕ್ಷಿಣ ಬೆಂಗಳೂರಿಗೆ ಸುಲಭ ಸಂಪರ್ಕ ಸಾಧ್ಯವಾಗಲಿದೆ. ಪ್ರಸ್ತುತ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ದಕ್ಷಿಣ ಬೆಂಗಳೂರು, ಕನಕಪುರ ರಸ್ತೆ, ಜಯನಗರ, JP ನಗರ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಪ್ರಯಾಣಿಸಲು ಸುಮಾರು 2ರಿಂದ 3 ತಾಸು ಬೇಕು. ಕನಕಪುರ ರಸ್ತೆಯಲ್ಲಿ ಹೊಸ ಏರ್ಪೋರ್ಟ್ ಆದರೆ ತಮಿಳುನಾಡು ಗಡಿಭಾಗವಾದ ಹೊಸೂರಿಗೆ ಕೇವಲ 1.5 ತಾಸಲ್ಲಿ ಪ್ರಯಾಣಿಸಬಹುದಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಮತ್ತು ದಕ್ಷಿಣದ IT ಕಾರಿಡಾರ್ಗಳಲ್ಲಿ ಕಾರ್ಯನಿರ್ವಹಿಸುವ ಲಕ್ಷಾಂತರ IT ಉದ್ಯೋಗಿಗಳು ಮತ್ತು ಉದ್ಯಮಿಗಳಿಗೆ ಸುಲಭವಾಗಿ ವಿಮಾನ ನಿಲ್ದಾಣ ತಲುಪಲು ಸಾಧ್ಯವಾಗಲಿದೆ. ಕನಕಪುರ ರಸ್ತೆಯು ನೈಸ್ ರಸ್ತೆಗೆ ಸಮೀಪವಿರುವುದರಿಂದ ನಗರದ ವಿವಿಧ ಭಾಗಗಳಿಂದ ವಿಮಾನ ನಿಲ್ದಾಣಕ್ಕೆ ವೇಗವಾಗಿ ತಲುಪಲು ಅನುಕೂಲವಾಗಲಿದೆ. ಅದೇ ರೀತಿ ಹಾರೋಹಳ್ಳಿ, ಬಿಡದಿ ಕೈಗಾರಿಕಾ ಪ್ರದೇಶಗಳಲ್ಲಿ ಆಟೋಮೊಬೈಲ್ ಬಿಡಿಭಾಗಗಳ ತಯಾರಿಕೆಗೆ, ಕಚ್ಚಾ ವಸ್ತುಗಳ ಆಮದು ಮತ್ತು ಸಿದ್ಧ ವಸ್ತುಗಳ ರಫ್ತಿಗೆ ವೇಗ ಸಿಗಲಿದೆ. ಬಿಡದಿಯ ಉದ್ದೇಶಿತ AICTಗೂ ಕೇವಲ 17 ಕಿಲೋಮೀಟರ್ ದೂರದಲ್ಲಿ ವಿಮಾನ ನಿಲ್ದಾಣ ಇರಲಿದೆ. ಪ್ರಮುಖವಾಗಿ ಬಿಡದಿಯ ಟೊಯೋಟೋದಂತಹ ಕಾರ್ಖಾನೆಗಳಿಗೆ ಅಂತಾರಾಷ್ಟ್ರೀಯ ಲಾಜಿಸ್ಟಿಕ್ ಮತ್ತು ತುರ್ತು ಬಿಡಿಭಾಗಗಳ ಪೂರೈಕೆ ಸಾಧ್ಯವಾಗಲಿದೆ. ಈಗಾಗಲೇ ಕನಕಪುರ ರಸ್ತೆಯ ಸಿಲ್ಕ್ ಬೋರ್ಡ್ವರೆಗೆ ಮೆಟ್ರೋ ಸಂಪರ್ಕವಿದೆ. ಭವಿಷ್ಯದಲ್ಲಿ ಇದನ್ನು ವಿಮಾನ ನಿಲ್ದಾಣದವರೆಗೂ ವಿಸ್ತರಿಸಿದರೆ ಸಾರ್ವಜನಿಕ ಸಾರಿಗೆಗೆ ದೊಡ್ಡ ಉತ್ತೇಜನ ಸಿಗಲಿದೆ. ಇದು ಚೂಡಹಳ್ಳಿ ಹಾಗೂ ಸೋಮನಹಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪಿಸುವುದರಿಂದ ಆಗುವ ಅನುಕೂಲಗಳು. ಇನ್ನು ನೆಲಮಂಗಲ ಅಥವಾ ಕುಣಿಗಲ್ ರಸ್ತೆಯಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆಯಾದರೆ ಪಶ್ಚಿಮ ಹಾಗೂ ದಕ್ಷಿಣ ಬೆಂಗಳೂರಿನ ಅಭಿವೃದ್ಧಿಗೆ ಉತ್ತೇಜನ ಸಿಗಲಿದೆ. ನೆಲಮಂಗಲ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರಿಯಲ್ ಎಸ್ಟೇಟ್, ಕೈಗಾರಿಕೆಗಳು, ವಾಣಿಜ್ಯ ಚಟುವಟಿಕೆಗಳು ವೇಗವಾಗಿ ಬೆಳೆಯಲಿವೆ. ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ. ದೊಡ್ಡಬಳ್ಳಾಪುರದ ಸಮೀಪ ತಲೆ ಎತ್ತಲಿರುವ ಕ್ವಿನ್ ಸಿಟಿಗೆ ಕೇವಲ 30 ಕಿಲೋಮೀಟರ್ ದೂರದಲ್ಲಿ ಏರ್ಪೋರ್ಟ್ ಇರಲಿದೆ. ತುಮಕೂರು, ನೆಲಮಂಗಲದಲ್ಲಿ ಆಹಾರ ಸಂಸ್ಕರಣಾ ಘಟಕಗಳು ಹೆಚ್ಚಿನ ಪ್ರಮಾಣದಲ್ಲಿವೆ. ಅವುಗಳ ಉತ್ಪನ್ನಗಳ ರಫ್ತಿಗೂ ಇದರಿಂದ ಅನುಕೂಲ ಆಗಲಿದೆ. ಹೊಸ ಕೈಗಾರಿಕಾ ಕಾರಿಡಾರ್ಗಳು ಸ್ಥಾಪನೆಯಾಗಲಿವೆ. ನೆಲಮಂಗಲ ರಸ್ತೆಯಲ್ಲಿ ABB ಇಂಡಿಯಾದಂತಹ ಬೃಹತ್ ಸಂಸ್ಥೆಗಳು ತಮ್ಮ ಉತ್ಪನ್ನಗಳ ರಫ್ತು ಮತ್ತು ತಾಂತ್ರಿಕ ಬಿಡಿಭಾಗಗಳ ಆಮದಿಗೂ ಈ ವಿಮಾನ ನಿಲ್ದಾಣ ಅನುಕೂಲ ಕಲ್ಪಿಸಲಿದೆ. ನೆಲಮಂಗಲದಲ್ಲಿ ಕಾಮರ್ಸ್ ಮತ್ತು ಏರ್ ಕಾರ್ಗೋಗೆ ಹೆಚ್ಚಿನ ಬೇಡಿಕೆ ಬರಲಿದೆ. ನೆಲಮಂಗಲವು ಮಂಗಳೂರು ಬಂದರು ಮತ್ತು ಮುಂಬೈ ಕಾರಿಡಾರ್ ಎರಡಕ್ಕೂ ಕೇಂದ್ರ ಬಿಂದುವಾಗಿರುವುದರಿಂದ ಇದು ದಕ್ಷಿಣ ಭಾರತದ ಪ್ರಮುಖ ಸರಕು ಸಾಗಣೆ ಕೇಂದ್ರವಾಗಿ ಮಾರ್ಪಡಲಿದೆ.
ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.